ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಭಾಗ 2ರ ಪಠ್ಯಪುಸ್ತಕದ 17ನೇ ಪಾಠ ಸ್ವಾತಂತ್ರ್ಯ ಚಳುವಳಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ಹಿಂದಿನ ಪಾಠದಲ್ಲಾಗಿರ್ಬೋದು ಮತ್ತು ಬೇರೆ ವಿಷಯದ ಇದೇ ಥರದ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡಿದ್ದೀವಿ. ಅವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ ಅ 1. ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ. ಮೊದಲ ಪ್ರಶ್ನೆ, 1938ರಲ್ಲಿ ಯಶೋಧರಮ್ಮನವರು ಡ್ಯಾಶ್ರಲ್ಲಿ ಭಾಗವಹಿಸಿದರು. ಉತ್ತರ ಶಿವಪುರ ಧ್ವಜ ಸತ್ಯಾಗ್ರಹ ಅನ್ನೋದು ಉತ್ತರ. ಪ್ರಶ್ನೆ 2, ಸ್ವದೇಶಿ ವ್ರತ ನಾಟಕ ರಚಿಸಿದವರು ಡ್ಯಾಶ್. ಉತ್ತರ ಉಮಾಬಾಯಿ ಕುಂದಾಪುರ್. ಪ್ರಶ್ನೆ 3, ಗಾಂಧೀಜಿಯವರ ರಾಜಕೀಯ ಗುರು ಡ್ಯಾಶ್. ಉತ್ತರ ಗೋಪಾಲಕೃಷ್ಣ ಗೋಖಲೆ. ಪ್ರಶ್ನೆ 4, ಚೌರಿ ಚೌರ ಘಟನೆಯು ಡ್ಯಾಶ್ರಲ್ಲಿ ಸಂಭವಿಸಿತು. ಉತ್ತರ ಸಾಮಾನ್ಯ ಶಕ ವರ್ಷ 1922. 5ನೇ ಪ್ರಶ್ನೆ, ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಡ್ಯಾಶ್ರಲ್ಲಿ ಅಂಗೀಕರಿಸಲ್ಪಟ್ಟಿತು. ಉತ್ತರ ಸಾಮಾನ್ಯ ಶಕ ವರ್ಷ 1929. 6ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಡ್ಯಾಶ್ ಆಗಿದ್ದರು. ಉತ್ತರ ಜವಾಹರ್ಲಾಲ್ ನೆಹರು. 7ನೇ ಪ್ರಶ್ನೆ, ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪಿಸಿದವರು ಡ್ಯಾಶ್. ಉತ್ತರ ಎ.ಒ. ಹ್ಯೂಮ್. 8ನೇ ಪ್ರಶ್ನೆ, ಹೋಮ್ ರೂಲ್ ಚಳವಳಿ ಆರಂಭಿಸಿದವರು ಡ್ಯಾಶ್. ಉತ್ತರ ಆನಿ ಬೆಸೆಂಟ್. 9ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಸೇನೆ, ಅದನ್ನೇ INA ಅಂತೀವಿ, ಇದರ ನಾಯಕತ್ವ ವಹಿಸಿದವರು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಸುಭಾಷ್ ಚಂದ್ರ ಬೋಸ್. 10ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡ್ಯಾಶ್. ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅನ್ನೋದು ಇತ್ತು. ಮುಖ್ಯ ಪ್ರಶ್ನೆ 2, ಒಂದು ಪದ ಇಲ್ಲವೇ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ, ಇದನ್ನು ಹೇಳಿದವರು ಯಾರು? ಉತ್ತರ ಬಾಲಗಂಗಾಧರ ತಿಲಕರು. ಪ್ರಶ್ನೆ 2, ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಯುಗದ ಆರಂಭ ಯಾವಾಗ ಆಯಿತು? ಸಾಮಾನ್ಯ ಶಕ ವರ್ಷ 1919ರಿಂದ. 3ನೇ ಪ್ರಶ್ನೆ, ಫಾರ್ವರ್ಡ್ ಬ್ಲಾಕ್ ಆರಂಭಿಸಿದವರು ಯಾರು? ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರು. 4ನೇ ಪ್ರಶ್ನೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆ ನೀಡಿದವರು ಯಾರು? ಉತ್ತರ ನೇತಾಜಿ ಸುಭಾಷ್ ಚಂದ್ರ ಬೋಸ್. 5ನೇ ಪ್ರಶ್ನೆ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. 6ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಯಾರು? ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಉಳ್ಳಾಲದ ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದೇವಿಯ ಹೋರಾಟವನ್ನು ವಿವರಿಸಿರಿ. 1555ರಲ್ಲಿ ರಾಣಿ ಅಬ್ಬಕ್ಕ ದೇವಿ ಪೋರ್ಚುಗೀಸರ ವಿರುದ್ಧ ಜಯವನ್ನು ಸಾಧಿಸ್ತಾಳೆ. ಪೋರ್ಚುಗೀಸರ ಅಡ್ಮಿರಲ್ ಮಾಸ್ಕಾರೆನ್ಸ್ನ ಉಳ್ಳಾಲದ ಸೈನಿಕರಿಂದ ಈತನನ್ನ ಹತವನ್ನ ಮಾಡ್ತಾರೆ. ಅಬ್ಬಕ್ಕ ದೇವಿ ಕಣ್ಣಿಗೆ ಸೋಲಿಸ್ತಾರೆ. ಸೆರೆಮನಿಯಲ್ಲಿರ್ತಾರೆ. ಸೆರೆಮನಿಯಲ್ಲೇ ರಾಣಿ ಅಬ್ಬಕ್ಕ ತೀರಿಕೊಳ್ತಾಳೆ. 2ನೇ ಪ್ರಶ್ನೆ, ಬಹುಮುಖ ಪ್ರತಿಭೆದವರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಸಮರ್ಥಿಸಿರಿ. ಇವರು ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಬ್ರಿಟಿಷರ ಉಪ್ಪಿನ ಕಾನೂನುಗಳನ್ನು ವಿರೋಧಿಸಿದರು. ಜೈಲು ಶಿಕ್ಷೆ ಅನುಭವಿಸಿದರು. ಮಹಿಳಾ ಸ್ವಯಂ ಸೇವಕ ತರಬೇತಿ ಶಿಬಿರವನ್ನು ಎಸ್ ಚಟ್ಟೋಪಾಧ್ಯಾಯನವರು ಆರಂಭಿಸಿದರು. 3ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಉಮಾದೇವಿ ಕುಂದಾಪುರರವರು ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ. ತಿಲಕ, ಗಾಂಧಿ ಮತ್ತು ಹರ್ಡೇಕರ್ ಅವರ ಚಿಂತನೆಗಳಿಂದ ಇವರು ಪ್ರಭಾವಿತರಾಗಿದ್ದರು. ಸ್ವದೇಶಿ ವ್ರತ ನಾಟಕ ರಚಿಸಿದರು. ಸ್ತ್ರೀಯರಲ್ಲಿ ಖಾದಿ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿದರು. ಸೇವಾದಳದ ಮಹಿಳಾ ಗುಂಪಿನ ನಾಯಕತ್ವವನ್ನು ವಹಿಸಿದ್ದರು ಉಮಾದೇವಿ ಕುಂದಾಪುರರವರು. ಪ್ರಶ್ನೆ 4, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವುದಾದರೂ 2 ಉದ್ದೇಶಗಳನ್ನು ಪಟ್ಟಿ ಮಾಡಿ. ಫಸ್ಟ್ ಒನ್, ದೇಶದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಸೆಯುವುದು. ರಾಷ್ಟ್ರೀಯ ಏಕತೆಯನ್ನು ಉಂಟು ಮಾಡೋದು. ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿ ಜನಾಭಿಪ್ರಾಯವನ್ನು ರೂಪಿಸೋದು. ಪ್ರಾಂತೀಯತೆಯನ್ನು ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸೋದು. 5ನೇ ಪ್ರಶ್ನೆ, ಲಾಲ್ ಬಾಲ್ ಪಾಲ್ ಎಂದು ಜನಪ್ರಿಯರಾದ ರಾಷ್ಟ್ರೀಯ ನಾಯಕರು ಯಾರು? ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್. 6ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ಸಂಭವಿಸಿತು? ಈ ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಯಾರು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919ರಲ್ಲಿ ಸಂಭವಿಸುತ್ತದೆ. ಈ ಘಟನೆಗೆ ಕಾರಣನಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜನರಲ್ ಡಯರ್. 7ನೇ ಪ್ರಶ್ನೆ, ದಂಡಿ ಯಾತ್ರೆಯ ಪ್ರಾಮುಖ್ಯತೆ ಏನು? ಉತ್ತರ,
ನಾಗರಿಕ ಕಾನೂನು ಭಂಗ ಚಳವಳಿಯನ್ನ ಸಾಮಾನ್ಯ ಶಕ 1930 ಮಾರ್ಚ್ 12ರಂದು ಗಾಂಧೀಜಿ ಅವರ ಪ್ರಸಿದ್ಧ ದಂಡಿ ಯಾತ್ರೆಯೊಂದಿಗೆ ಪ್ರಾರಂಭ ಆಗ್ತದೆ. ಆಯ್ದ 78 ಮಂದಿ ಅನುಯಾಯಿಗಳೊಡನೆ ಗಾಂಧೀಜಿ ಸಬರಮತಿ ಆಶ್ರಮದಿಂದ ಗುಜರಾತಿನ ಕಡಲ ತೀರದ ದಂಡಿಯವರೆಗೂ ಸುಮಾರು 375 ಕಿಲೋಮೀಟರ್ ದೂರ ಕ್ರಮಿಸ್ತಾರೆ. ಜನರಿಂದ ಉಪ್ಪನ್ನ ಉತ್ಪಾದಿಸುವುದರ ಮೂಲಕ ಉಪ್ಪಿನ ಕಾನೂನನ್ನು ಮುರಿಯೋದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿತ್ತು. ಪ್ರಶ್ನೆ 8, ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ ಕುರಿತು ಬರೆಯಿರಿ. ಉತ್ತರ, ಈ ಕ್ರಿಪ್ಸ್ ಆಯೋಗದ ವೈಫಲ್ಯ ಭಾರತೀಯರನ್ನ ಕೆರಳಿಸ್ತದ. ಗಾಂಧೀಜಿ ಅವರು ಸಾಮಾನ್ಯ ಶಕ ವರ್ಷ 1942 ಆಗಸ್ಟ್ 8ರಂದು ಮುಂಬೈನಲ್ಲಿ ಕಾಂಗ್ರೆಸ್ನ ಸಭೆ ಕರೀತಾರೆ. ಅಲ್ಲಿ ಪ್ರಸಿದ್ಧ ಭಾರತ ಬಿಟ್ಟು ತೊಲಗಿ ಎಂಬ ನಿರ್ಣಯವನ್ನ ಅಂಗೀಕರಿಸ್ತಾರೆ. ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡ್ತಾರೆ. ಸರ್ಕಾರ ಮರುದಿನವೇ ಗಾಂಧೀಜಿ ಮತ್ತು ಇತರ ನಾಯಕರನ್ನ ಬಂಧಿಸ್ತದೆ. 7ನೇ ಪ್ರಶ್ನೆ, ಪ್ರಮುಖ ಆದಿವಾಸಿ ಮತ್ತು ರೈತ ಚಳವಳಿಗಳನ್ನು ಹೆಸರಿಸಿರಿ. ಆದಿವಾಸಿಗಳ ಹೆಚ್ಚಿನ ಹೋರಾಟಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮಾತ್ರವೇ ಅವರ ಶತ್ರುಗಳಾಗಿರಲಿಲ್ಲ. ಸ್ಥಳೀಯ ಜಮೀನ್ದಾರರು, ಸಾಹುಕಾರರು, ಕಾಂಟ್ರಾಕ್ಟರರು, ಕ್ರೈಸ್ತ ಮಿಷನರಿಗಳು ಹೀಗೆ ಹೊರಗಿನಿಂದ ಅವರ ಪ್ರದೇಶಗಳಿಗೆ ಹೋಗಿ ಶೋಷಣೆ ಮಾಡ್ತಕ್ಕಂಥ ಎಲ್ಲ ವರ್ಗಗಳು ಅವರ ಶತ್ರುಗಳೇ ಆಗಿದ್ದರು. ಭೀಕರ ರಕ್ತಪಾತವೇ ಆದಿವಾಸಿ ದಂಗೆಗಳ ಪ್ರಮುಖ ಲಕ್ಷಣವಾಗಿತ್ತು. 19ನೇ ಶತಮಾನದಲ್ಲಿ ರೈತರು ಪ್ರತಿಭಟನೆ ಮತ್ತು ದಂಗೆಯ ರೂಪದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. 20ನೇ ಶತಮಾನದಲ್ಲಿ ರಾಜಕೀಯ ಶಕ್ತಿಗಳ ಬೆಂಬಲ ಪಡೆದ ಅವರು ಅಂತಿಮವಾಗಿ ರಾಷ್ಟ್ರೀಯ ಚಳವಳಿಯಿಂದ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ತಾರೆ. ಕೆಲವು ಪ್ರಮುಖ ರೈತ ದಂಗೆಗಳೆಂದರೆ ಚಂಪಾರಣ್, ಖೇಡಾ, ಬರ್ದೋಲಿ, ಬಂಗಾಲದ ನೀಲಿ ಬೆಳೆಗಾರರ ಹೋರಾಟ, ಮಾಪಿಳ್ಳೆಗಳ ದಂಗೆಗಳು. ಟಿಪ್ಪಣಿ ಬರೀಬೇಕು. ಸೊ ಫಸ್ಟ್ ನೋಡೋಣ, ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಅಂಶಗಳು. ಸೊ ಫಸ್ಟ್ ಬರ್ತದೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ, ಏಕರೂಪ ಆಡಳಿತದ ವ್ಯವಸ್ಥೆ, ಆರ್ಥಿಕ ಶೋಷಣೆ, ಪರಂಪರೆಯ ಪರಿಚಯ, ಸಾಮಾಜಿಕ ಧಾರ್ಮಿಕ ಚಳವಳಿಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ, ಜನಾಂಗೀಯ ತಾರತಮ್ಯ. 2ನೇದು ನೋಡೋಣ, ರೌಲತ್ ಕಾಯ್ದೆ. 1917ರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲಟ್ ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೆ. ಇದರ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನಿಯಂತ್ರಿಸುವುದೇ ಆಗಿತ್ತು. ಈ ರೌಲತ್ ಕಾಯ್ದೆ 1916 ಫೆಬ್ರವರಿಯಲ್ಲಿ ಜಾರಿಯಾಯಿತು. ಈ ಕಾಯ್ದೆ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನ ಯಾವ ಕಾರಣಕ್ಕೂ ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು. ಮುನ್ಸೂಚನೆ ನೀಡದೆ ಯಾವುದೇ ಪ್ರದೇಶವನ್ನು ಶೋಧ ಮಾಡಬಹುದು. ಬಂಧಿತ ವ್ಯಕ್ತಿಗೆ ವಕೀಲರನ್ನ ನೇಮಿಸುವ ಹಕ್ಕು ಕೂಡ ಇರಲಿಲ್ಲ. ಭಾರತೀಯರನ್ನ ಇದನ್ನ ತೀವ್ರವಾಗಿ ವಿರೋಧಿಸ್ತಾರೆ. ಕ್ರೋಧದ ಅಲೆಗಳು ದೇಶಾದ್ಯಂತ ಕಂಡು ಬರ್ತದೆ. ಗಾಂಧೀಜಿ ಅವರು ಸತ್ಯಾಗ್ರಹವನ್ನ ಆರಂಭಿಸ್ತಾರೆ ಅಂತಕ್ಕಂಥದ್ದು ಬರಿಬೇಕು. 3ನೇದು ನೋಡೋಣ, ಸುಭಾಷ್ ಚಂದ್ರ ಬೋಸ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಪಾತ್ರ ಅನನ್ಯ. ಅವರು ದೇಶಬಂಧು ಚಿತ್ತರಂಜನ್ ದಾಸರ ಪ್ರಭಾವದಿಂದ ರಾಜಕೀಯ ಚಳವಳಿಗೆ ಧುಮುಕ್ತಾರೆ. ಅಲ್ಲದೆ ಇವರು ವಿವೇಕಾನಂದರ ಬದುಕು ಮತ್ತು ಬರವಣಿಗೆಗಳಿಂದ ಸ್ಫೂರ್ತಿ ಪಡೆದಿದ್ರು. ಗಾಂಧೀಜಿಯವರ ಬಗ್ಗೆ ಅಪಾರ ಗೌರವ ಇತ್ತು. ಆದರೆ ಗಾಂಧೀಜಿಯವರೊಂದಿಗೆ ಭಿನ್ನಾಭಿಪ್ರಾಯ ತಳೆದು 1939ರಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ತಾರೆ. ಮುಂದೆ ಸುಭಾಷ್ ಚಂದ್ರರು ಭಾರತೀಯ ರಾಷ್ಟ್ರೀಯ ಸೇನೆ ಅಥವಾ ಇದನ್ನೇ ಆಜಾದ್ ಹಿಂದ್ ಫೌಜ್ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ನೀವು ರಕ್ತ ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಘೋಷಣೆ ಕೂಗ್ತಾರೆ. 1945ರಲ್ಲಿ ಟೋಕಿಯೋಗೆ ತೆರಳುವಾಗ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ರು ಅಂತ ಹೇಳ್ತಾರೆ. ಲಾಸ್ಟ್ ನೋಡೋಣ, ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನು ರೂಪಿಸಿದ್ರು. ಇವರು ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಿ ಸಂವಿಧಾನ ಶಿಲ್ಪಿ ಅಂತ ಕರೆಸಿಕೊಂಡ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತ ವರ್ಗಗಳ ಪ್ರತಿನಿಧಿಯಾಗಿ ಲಂಡನ್ನಲ್ಲಿ ನಡೆದ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ. ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಸಹ ಆಗಿದ್ರು. 1956 ಡಿಸೆಂಬರ್ 6ರಂದು ತೀರಿಕೊಂಡ್ರು. ಇದಕ್ಕೆ ಕೆಲವೇ ತಿಂಗಳುಗಳ ಮೊದಲು ಅವರು ಬೌದ್ಧ ಮತಕ್ಕೆ ಮತಾಂತರಗೊಂಡಿದ್ರು. 1990ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ನಮ್ಮ ಭಾರತ ಸರ್ಕಾರ ನೀಡಿ ಗೌರವಿಸಿತ್ತು ಅಂತ ಬರೀಬಹುದು. ಇಷ್ಟಿತ್ತು ಈ 7ನೇ ತರಗತಿಯ ಸ್ವಾತಂತ್ರ್ಯ ಚಳವಳಿಗಳು ಪಾಠದ ಅಭ್ಯಾಸ